ನೋಡಿ ಗಾಯ್ಸ್ ಕ್ರೇಜಿ ಅವ್ರು ಇಲ್ಲಿ ಮ್ಯಾಲಿಂದೆಲ್ಲ ಸ್ವಚ್ಛ ಮಾಡಕತ್ತಾರ ಸ್ವಲ್ಪ ಸ್ವಚ್ಛತಾ ಕಾರ್ಯಕ್ರಮ ನಡೆಸಿ ಸ್ವಚ್ಛತಾ ಕಾರ್ಯಕ್ರಮ ಫುಲ್ಲಕ್ಕೆ ಏನಂತಾರ ತಗೊಳ್ ಖುಷಿ ಆಗ್ಬಿಟ್ಟದ ಆಕಿಗೆ ಆಟ ಆಡಕ ಇವಾಗ ನೋಡ್ರಿ ಆಮೇಲೆ ನೋಡ್ರಿ ಈ ಮಾತು ಅವಾಗಾದ್ರ ಅಂದೀವಿ ಹಿಂಗೆ ಅಂದಕ್ಕೆ ಮಾಡಿರ್ಲಿ ಈ ಸರ್ತಿ ಪಕ್ಕ ಇವತ್ತು ಪಕ್ಕ ಆಗುತ್ತೆ ಗೈಸ್ ಫುಲ್ ಮಿಕ್ ಐತೆ ನೋಡ್ರಿ ನಾವು ಇಟ್ಟು ಕೆಲಸ ಮಾಡೋದಂದ್ರೆ ಒಂದಿನ ಆಗೋದಿತ್ತು ಎಂದಲ್ಲ ಒಂದಿನ ಆಗೋದಿತ್ತು ಇವತ್ತೇ ಆಗಿ ಮುಗಿದು ಹೋಯ್ತು ಅವೆಲ್ಲ ಸಾಮಾನುಗಳೆಲ್ಲ ತೆಗೆದು ಇಲ್ಲಿ ಮೇಲೆ ಮಾಡಿಬಿಟ್ಟಿನಿ ಅದು ಒಂದು ಗೇಮಿಂಗ್ ಚಾನಲ್ ಮಾಡಿದ್ದೆ ನೋಡ್ರಿ ಆ ಟೈಮ್ದಾಗ ಐತಲ್ಲ ಅದು ಮಾಡ್ಬೇಕು ಹಿಂದೆಲ್ಲ ಡೆಕೋರೇಷನ್ ಇದಕ್ಕೆ ಮಾಡೋದು ತರಿಸಿದ್ದು ತಿಂದ್ಬಿಟ್ಟು ಇವಾಗ ನಮ್ಮ ಪಾರ್ಟ್ನರ್ ಅವರು ನಿಮ್ಮೆಲ್ಲ ಮಂದಿ ಕಮೆಂಟ್ಗಳು ನೋಡಿ ಗಂಟು ಬಿಟ್ಬಿಟ್ರೆ ನಮ್ಗೆ ಏನಪ್ಪ ಅಂದ್ರೆ ಕಟಿಂಗ್ ಮಾಡಿಸ್ಕೊಂಬರು ಯಪ್ಪ ಅಂತ ಹೇಳ್ತಾರೆ ಅವರು ನೋಡಿ ನೋಡಿ ಇವಾಗ ಒಮ್ಮೆ ಕುಗ್ಲ ಇಲ್ಲಾಂದ್ರೆ ನೋಡಿ ಕಿಶೆ ಒಂಥರ ಅನಿಸ್ಬಿಡ್ರಿ ಇವಾಗ ಚೆಂದ ಅನ್ಸಕತ್ತದ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನೀವು ನೋಡ್ತಿದ್ರೆ ಕ್ರೇಜಿ ಇನ್ಸಾನ್. ಗೈಸ್ ಇವತ್ತಿನ ದಿನ ನಾವು ಶುರು ಮಾಡ್ತಿರೋದೆ ಮನೆಯಿಂದನೇ ಮತ್ತೆ ಅಲ್ಲಿಂದಲ್ಲ ಗೈಸ್. ಇವತ್ತಿನ ದಿನ ಸ್ವಲ್ಪ ಒಂದಿಷ್ಟು ವರ್ಕ್ಗಳದಾವ. ಏನು ವರ್ಕಪ್ಪ ಅಂದ್ರೆ ಇದು ಕಂಪ್ಯೂಟರ್ ಸೆಟ್ ಮಾಡಿಲ್ಲ ನಾನು ತಂದು ಇವಾಗ ಒಂದು ತಿಂಗಳಾಯ್ತು ಇಲ್ಲಿಗೆ. ಇನ್ನೂವರೆಗೂ ಕಂಪ್ಯೂಟರ್ ಸೆಟ್ ಮಾಡಿಲ್ಲ ಮತ್ತು ಮನೆ ಸೆಟ್ ಮಾಡಿಲ್ಲ. ಇಲ್ಲೊಂದು ಸ್ವಲ್ಪ ಅಂದ್ರೆ ನಾವು ರೀಲ್ಸ್ ಮಾಡೋಕೆ ಇಲ್ಲೊಂದು ಬೆಸ್ಟ್ ಪ್ಲೇಸ್ ಅದ, ಜಾಗ ಇಲ್ಲಿ ನಿಂದಿರ್ಲಕ್ಕ ಅದು ನನಗೆ ಕರೆಕ್ಟ್ ಪ್ಲೇಸ್ ಅದ. ಆರಾಮ್ಸೆ ಹಿಂಗೆ ನಿಂತು ವೀಡಿಯೋಸ್ ಮಾಡ್ಬೋದು. ಸೊ ಅದು ಒಂದಿಷ್ಟು ಇದು ಮಾಡ್ಕೋಬೇಕಂದ್ರೆ ಇದೆಲ್ಲ ರೆಡಿ ಮಾಡ್ಕೋಬೇಕು. ಮತ್ತು ಕಾಟನ್ ಏನು ಬಿಡ್ರಿ ನಾವಾಗ ಅದನ್ನು ಪೈಪ್ ಎಳಿ ಓನರ್ಗೆ ಪೈಪ್ ತಂದು ಕೊಟ್ರೆ ಅಂದ್ರೆ ಕಾಟನ್ ತರ್ಸಿ ಹಾಕಬೇಕು. ಮತ್ತು ನೋಡ್ರಿ ಇಲ್ಲಿ ಜಾತ್ರೆ ಇಲ್ಲಿ ನೋಡ್ರಿ ನಮ್ಮ ಜಾತ್ರೆ ನಮ್ಮ ಸ್ವೀಟಿ ನೋಡ್ರಿ ಇಲ್ಲಿ ಖುಷಿನೇ ನಮ್ಮ ಸ್ವೀಟಿಗೆ ಫುಲ್ ಈ ಥರ ಇದ್ರೆ ಖುಷಿ ನೋಡ್ರಿ. ಬನ್ನಿ ಇವಾಗ ಫಟಾಫಟ ಅಂತ ಎಲ್ಲ ಕ್ಲೀನ್ ಮಾಡಬೇಕು. ಮೇಡಮ್ ಅವರ ಬರ್ರಿ, ಸ್ವಲ್ಪ ಇವೆಲ್ಲ ಕ್ಲೀನ್ ಮಾಡಬೇಕು, ಸ್ವಚ್ಛ ಮಾಡಬೇಕು, ಎಲ್ಲ ಮಾಡಬೇಕು. ವರ್ಕ್ ಅದ ನಿಮ್ಮದು. ಬನ್ನಿ, ಎಲ್ಲಿಗೆ ಹೊಂಟಿರ್ರಿ? ಹಂಗೇನ್ರಿ ನಿಮ್ಮ ನೆನಗ್ತದನ್ರಿ ಅದು? ಇದ್ರೊಳಗೆ ಸ್ವಲ್ಪ ಖರಾಬಾಗಿರೋ ಅಂದ್ರೆ ಹೊಲ ಸಾಮಾನುಗಳು, ವೇಸ್ಟ್ ಸಾಮಾನುಗಳೆಲ್ಲ ತೆಗೆದು ಹೋಗ್ಕೊಟ್ಟು ಇವೆಲ್ಲ ಬೇಕಾಗಿರೋ ಸಾಮಾನುಗಳು ಇಷ್ಟ ಅದ ನೋಡ್ರಿ ಅದು. ಆ್ಯಂಡ್ ಇನ್ನೊಂದಿಷ್ಟು ಬೇಕಾದ ಸಾಮಾನುಗಳು ಇದ್ರಾಗ ಅದಾವ. ನಮ್ಮ ಸ್ವೀಟದ ಕಡ್ಡಿದ್ದಿಟ್ಟು ಇದು ಎಲ್ಲ ಈ ಕಡೆ ತೊಗೊಟ್ಟಾಳ. ಶಿಸ್ತಾಗಿ ಮನೆ ಡೆಕೋರೇಷನ್ ಮಾಡಬೇಕು ಅಂತ ಅಂದ್ಕೊಂಡಿವಿ. ಯಾಕಪ್ಪ ಅಂದ್ರೆ ಸಿಕ್ಕಾಬಳೆ ಫೋಟೋದ ನಾನು ಅಂದರೆ ಫೋಟೋ ಫ್ರೇಮ್ ಮಾಡೋಕೆ ಮತ್ತು ಅಂದ್ರೆ ಮಳೆ ಹೊಡಿಬಾರ್ದು ಅಂತ ಅಂದ್ಕೊಂಡಿನಿ. ಈ ಸೈಡ್ ಫೋಟೋ ಫ್ರೇಮ್ ಹಾಕೊಂಡ್ರೆ ಚೆಂದ ಅನಿಸ್ತದ. ಈ ಸೈಡ್ ಟಿವಿ ಬರುತ್ತೆ, ನೋಡಬೇಕು ಗೈಸ್ ಯಾವ ಸೈಡ್ ಹಾಕ್ಬೇಕು ಅನ್ನೋದು. ಟಿವಿ ಇಲ್ಲಿ ಬರುತ್ತೆ. ಟಿವಿ ಇಲ್ಲಿ ಬಂತಂದ್ರೆ ಜಾಗನೇ ಸಾಲಲ್ಲ, ಮ್ಯಾಗೆಲ್ಲ ಫೋಟೋ ಹಾಕಿ ಜಾತ್ರೆ ಆಗ್ಬಿಡೋದು. ನೋಡೋಣ ಏನಾದ್ರು ಮಾಡ್ತೀವಿ. ಇವಾಗ ಫಸ್ಟ್ ನಾವು ಕೆಲಸ ಮಾಡ್ಬೇಕಾಗಿರೋದು ಇವೆಲ್ಲ ಮ್ಯಾಗ್ ಶಿಫ್ಟ್ ಮಾಡ್ಬೇಕು. ಮ್ಯಾಗ್ ಇಲ್ಲಿ ಇವೆಲ್ಲ ಮ್ಯಾಗ್ ಶಿಫ್ಟ್ ಮಾಡ್ಬೇಕು ಅವೆಲ್ಲ ಎಲ್ಲನೂ. ಸೊ ಇವಾಗ ಫಟಾಫಟ ಅಂತೇಳಿ ನಮ್ಮ ಪಾರ್ಟ್ನರ್ ಎತ್ತೆತ್ತಿ ಕೊಡ್ತಾರೆ, ನಾನು ಎತ್ತೆತ್ತಿ ಮ್ಯಾಲೆ ಇಡಬೇಕು. ಬನ್ನಿ, ಇನ್ನೊಂದು ಡೆಕೋರೇಷನ್ ಸಾಮಾನು ಅಂದಾಗ ಅದೊಂದು ತೆಳಗಿಳಿಸಬೇಕು. ಬನ್ನಿ ಪಟಪಟ ಕೆಲಸ ಮಾಡುವ ಗೈಸ್. ಇಲ್ಲಿ ನೋಡ್ರಿ ನಮ್ಮ ಸ್ವೀಟಿ ಮನೆ ಇದು ಮಾಡತ್ತೀನಿ, ಕ್ಲೀನ್ ಮಾಡತ್ತೀನಿ. ಇದೆಲ್ಲ ಕಿತ್ಕಿಡ್ಬೇಕಂತೀನಿ. ಒಟ್ಟು ಕೈಯಾಗ ಅಂದ್ರೆ ಮಾತಿ ಕೇಳೋದೀಗ ಚೀಲ ಏರ್ ಕೂತ್ಬಿಟ್ರು ನೋಡ್ರಿ ಚೀಲದಾಗ. ಅದಕ್ಕೆ ಈ ಥರ ಬ್ಲಿಂಕೆಟ್ದಾಗ ಬರ್ತಾರೆ, ಅವರಿಗೆ ಈಗ ಡೆಲಿವರಿ ಮಾಡ್ಕೊಂಡು ಬಂದ್ಬಿಡ್ತೀನಿ. ಈಗ ಫಟಾಕ್ ಸಿಕ್ಕಿರೆ ಇಲ್ಲ ಕಸ್ದ ಒಗಟ್ ಬಂದ್ಬಿಡ್ತೀನಿ. ನನಗೆ ಸ್ವೀಟಿ ನೋಡಿ ಕೊತ್ತಿ ಸ್ಟೈಲ್ ನೋಡ್ರಿ ಹೀರೋಣಿದ. ಅಮ್ಮ ನಾನು ಸಿಕ್ಕಾಕೊಂಡಿನಿ ಅಂತಾರಲ್ಲ ಹಂಗೆ. ಅಟ್ಯಾಕ್ ನೋ ಅಟ್ಯಾಕ್. ಇದೆಲ್ಲ ನಾ ಸಾಮಾನುಗಳು ಕಿತ್ತಿ ನಾನು ಏನೇನು ಬೇಕಾಗಿ ಸಾಮಾನುಗಳೆಲ್ಲ ತಕ್ಕೊಂಡು ನಾನು ಉಳಿದಿದ್ದೆಲ್ಲ ಅಲ್ಲಿ ಮ್ಯಾಗ ಹೆರ್ಸ್ಬೇಕಂತೇಳಿ ಫುಲ್ಲಕ್ಕೆ ಏನಂತಾರ ತಗೊಳ್ ಖುಷಿ ಆಗ್ಬಿಟ್ಟದ ಆಕಿಗೆ ಆಟ ಆಡಕ್ಕೆ. ಇವಾಗ ನೋಡ್ರಿ ಆಮೇಲೆ ನೋಡ್ರಿ. ಈ ಮಾತು ಅವಾಗಾದ್ರ ಅಂದೀವಿ ಹಿಂಗೆ ಅಂದಕ್ಕೆ ಮಾಡಿರ್ಲಿ ಈ ಸರ್ತಿ ಪಕ್ಕ ಇವತ್ತು ಪಕ್ಕ ಆಗುತ್ತೆ ಗೈಸ್. ನೀವು ಫಟಾಫಟ ಇದಿಷ್ಟೆಲ್ಲ ಕೆಲಸ ಮುಗಿಸ್ತೀನಿ. ನೋಡಿ ಗಾಯ್ಸ್ ಕ್ರೇಜಿ ಅವ್ರು ಇಲ್ಲಿ ಮ್ಯಾಲಿಂದೆಲ್ಲ ಸ್ವಚ್ಛ ಮಾಡಕತ್ತಾರ ಸ್ವಲ್ಪ ಸ್ವಚ್ಛತಾ ಕಾರ್ಯಕ್ರಮ ನಡೆಸಿ ಅದೆಲ್ಲ ಸ್ವಚ್ಛ ಮಾಡಿ ಈ ಕೆಳಗಿನ ಸಾಮಾನುಗಳೆಲ್ಲ ಮ್ಯಾಲ್ಗಡೆ ಶಿಫ್ಟ್ ಮಾಡಿಬಿಡ್ತೀವಿ.
ಚಡ್ಡಿ ಬಗ್ಗೆ ಒಂದು ಡೈಲಾಗ್ ಹಾಕ್ತೀನಿ ನೋಡಿ. ದೇಶಕ್ಕೆ ಹೋಗಿ ನೀವು ಚಡ್ಡಿಲೇ ಇರೋದಾ? ನಮ್ಮ ಸಂಸ್ಕೃತಿನ ಉಳಿಸ್ತಾ ಇರೋದೇ ಈ ಚಡ್ಡಿ, ಅದನ್ನ ಇವ್ರು ಕಾಪಾಡ್ತಾರೆ. ಸಿರಿಮಂಡಿ ಮಮ್ ಗೆಲ್ಗೆ ನಮ್ ಚಡ್ಡಿ ಎಂ ಬಾಳ್ಗೆ. ಗೈಸ್ ಆಲ್ಮೋಸ್ಟ್ ಅರ್ಧ ಡನ್ ಮಾಡಿವಿ ಕೆಲಸಗಳು. ಅಂದರೆ ಇಲ್ಲಿ ಕಂಪ್ಯೂಟರ್ ನೋಡ್ರಿ, ಇಲ್ಲಿ ಜಾತ್ರೆ ಇವೆಲ್ಲ ಜೋಡಿಸಿಲ್ಲ, ಇನ್ನೇ ಈ ಕಡೆ ಸನಿ ಬಂದಿಲ್ಲ. ಕೆಳಗಡೆ ನೋಡ್ರಿ ಇಲ್ಲಿ ಎಲ್ಲ ಫುಲ್ ಹೊಲ್ಸ್ ಪೂರ ಅಂದ್ರೆ ಇಲ್ಲಿ ಸ್ವಲ್ಪ ಕ್ಲಿಯರ್ ಆಯ್ತು. ಎಲ್ಲ ಮ್ಯಾಗ್ ಎತ್ತಿಟ್ಟೆ ನೋಡ್ರಿ ಇಲ್ಲಿ. ಮತ್ತು ಇವೆಲ್ಲ ಸಮಯಗಳೆಲ್ಲ ಮ್ಯಾಗ್ ಹೋಗ್ಯಾವ. ಇದಿಷ್ಟೆಲ್ಲ ಕ್ಲಿಯರ್ ಆಯಿತು ಅಂದರೆ ಮುಂದಿನ ವರ್ಕ್ ಅಲ್ಲಕ್ಕೇನೋ ಇಲ್ಲಿ ಹೇಳಿದ್ರೆ ಇಲ್ಲಿ ಡೆಕೋರೇಷನ್ ಮಾಡ್ತೀನಿ ಅಂತ ಹೇಳಿದ್ರೆ ಈ ಡೆಕೋರೇಷನ್ ಶುರು ಮಾಡ್ತೀನಿ. ಫಟ ಅಂತ ಹೇಳಿದ್ರೆ ಫುಲ್ ಮಿಕ್ ಆಯ್ತು ನೋಡ್ರಿ. ನಾವು ಎಷ್ಟು ಕೆಲಸ ಮಾಡೋದಂದ್ರೆ ಒಂದಿನ ಆಗೋದಿತ್ತು, ಎಂದೆಲ್ಲ ಒಂದಿನ ಆಗೋದಿತ್ತು. ಇವತ್ತೇ ಆಗಿ ಮುಗಿದು ಹೋಯ್ತು. ಇನ್ನೂ ಮುಗಿದಿಲ್ಲ, ಇನ್ನೂ ತಾಸು 1.5 ತಾಸು ಹತ್ತದ ಕೆಲಸ ಇದು. ಇದಿಷ್ಟು ಮುಗಿದ್ರೆ ಕೆಲಸ ಮುಗಿದೈತು ಫೈನಲಿ. ಗೈಸ್ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಆಲ್ಮೋಸ್ಟ್ 90% ಡನ್ ಮಾಡಿವಿ ಕೆಲಸ. ಇವಾಗ ಒಂದು 10% ಅದ. 10% ಅಂದರೆ ಏನಪ್ಪ ಅಂದ್ರೆ ನಮ್ಮ ಮೇಡಮ್ ಅವ್ರು ಕಸ ಹುಡುಗಬೇಕು. ಆಮೇಲೆ ಬೆಡ್ರೂಮ್ನಾಗ ಅಂತ ಏನು ಮಾಡಿಲ್ಲ, ಬೆಡ್ರೂಮ್ನಾಗ ಪೋಸ್ಟರ್ ಒಂದು ಅಂಟಿಸ್ಬೇಕು. ಮತ್ತು ಉಳಿದಿದ್ದೆಲ್ಲ ಆಯಿತು. ಅಂದರೆ ಕಂಪ್ಯೂಟರ್ ಸೆಟ್ ಮಾಡಿಲ್ಲ, ಮತ್ತು ಎಂಥ ಬೆಡ್ರೂಮ್ನಾಗ ಅದು ಸೆಟ್ ಮಾಡಿಲ್ಲ. ಬರೀ ಇದಿಷ್ಟು ಸಾಮಾನು ಕಿತ್ತಕ್ಕೆ ಅಷ್ಟಾಗ್ಯದ. ತೋರಿಸ್ತೀನಿ ಆಮೇಲೆ ನಿಮ್ಮ ಚಂದಾಗೆ ಏನೇನು ಮತ್ತು ಹೊಸ ಏನೇನು ಆ್ಯಡ್ ಮಾಡಿ ನಾವು ಬನ್ನಿ. ಇವಾಗ ಒಂದು ಸ್ವಲ್ಪ ಅದಿಷ್ಟೆಲ್ಲ ಶಿಸ್ತೆ ಕಸ ಹುಡುಗಲಿ ಅವರು ಮಿಕ್ಕಾಗಿದೆ ರೀ, ಫುಲ್ ಮಿಕ್ಕಾಗಿದೆ. ಅದಕ್ಕೆ ಕೆಲಸ ಮಾಡಿ ಫುಲ್ ಹೆಂಗೆ ಹೈರಾಣ ಅಂದ್ರೆ ಮನೇನ ಕೆಲಸ ಮಾಡಿದ್ರೆ ಹೈರಾಣ ಆಗಿದೆ. ಈಗ ಹೊರಗೆ ಕೆಲಸ ಹೋಗೋದು ಹೈರಾಣ ಆಗ್ತದೆ. ಬನ್ನಿ ಪಡಬಡ್ತದೆ ಮುಗಿಸೋಕೆ ಸಿಗ್ತದೆ. ಬನ್ನಿ ಗೈಸ್ ಫೈನಲಿ ಇವಾಗ ಎಲ್ಲ ಕಂಪ್ಲೀಟ್ ಆಯಿತು. ಅಂದರೆ ಎಲ್ಲ ಕಂಪ್ಲೀಟ್ ಅಂತೂ ಮಾಡಿಲ್ಲ, ಇಲ್ಲಿ ಅಷ್ಟೇ ಕಂಪ್ಲೀಟ್ ಮಾಡೀವಿ. ಇಲ್ಲಿ ಏನು ಕಸ ಇತ್ತಲ್ಲ ನೋಡಿದ್ರಲ್ಲಿ, ಇಲ್ಲಿ ಕಸ ಅಂದರೆ ಕಸ ಅಲ್ಲದು ಸಾಮಾನುಗಳೇ. ಅವೆಲ್ಲ ಸಾಮಾನುಗಳೆಲ್ಲ ತೆಗೆದು ಇಲ್ಲಿ ಮೇಲೆ ಚಿಪ್ ಮಾಡಿಬಿಟ್ಟಿನಿ. ಮತ್ತು ಇಲ್ಲಿ ಒಂದಿಷ್ಟು ಅವು ಕೌದಿಗಳದಾವ. ಕೌದಿನ ಅದನ್ನು ಕುರ್ಚಿ ಮೇಲೆ ಇಟ್ಟು ಪ್ಯಾಕ್ ಮಾಡಿ ಇಲ್ಲೊಂದು ಸ್ವಲ್ಪ ನೋಡ್ರಿ ಇದು ನಾನು ಅವಾಗ ಫಸ್ಟ್ ಡೆಕೋರೇಷನ್ ಮಾಡ್ಬೇಕಂತೇಳಿ ಅಂದರೆ ಫಸ್ಟ್ ಯೂಟ್ಯೂಬ್ ಅಂದರೆ ಅದು ಒಂದು ಗೇಮಿಂಗ್ ಚಾನಲ್ ಮಾಡಿದ್ದೆ ನೋಡ್ರಿ. ಆ ಟೈಮ್ದಾಗ ಐತಲ್ಲ ಅದು ಮಾಡ್ಬೇಕು ಹಿಂದೆಲ್ಲ ಡೆಕೋರೇಷನ್ ಅಂತೇಳಿ ಮಾಡೋದು ತರಿಸಿದ್ದದು. ಇನ್ನೂ ಅಷ್ಟೇ ಇಟ್ಟಿದ್ದೆ ನಾನು. ಇಲ್ಲಿ ಬಂದು ಸ್ವಲ್ಪ ಯೂಸ್ ಮಾಡಿ ನೋಡೋದು ಈ ಥರ ಸಿಗಾಕಿ. ಇಲ್ಲಿವರೆಗೆ ಸಿಗಿನೇ ಹಾಕಿಲ್ಲ ಅದು ಫುಲ್ಲು ಒಕಾಡ್ಬಿಟ್ಟಿದೆ. ಆ್ಯಂಡ್ ಅದಾಗಿಂದ ಇಲ್ಲಿ ಬಂದು ನೋಡ್ರಿ ಇಲ್ಲಿ ಕಿಚನ್ದು ಇದೊಂದಿಷ್ಟೆಲ್ಲ ಸೆಟ್ ಮಾಡಿದೆ. ಯಾಕಪ್ಪ ಅಂದ್ರೆ ಅಲ್ಲಿ ಬೆಕ್ಕದಲ್ಲಿ ಒಕ್ಕಟಾಕತ್ತಿದೆ. ಎಲ್ಲೆಲ್ಲಿ ಎಷ್ಟೆಷ್ಟೋ ಸ್ಪೂನ್ಗಳು ಕಳೆದವ. ಅದಕ್ಕೆ ಇದೊಂದಿಷ್ಟು ಸೆಟ್ ಮಾಡಿ ಮತ್ತೊಂದಿಷ್ಟು ಇಲ್ಲಿ ರಾಯರ್ ಫೋಟೋ ಇಲ್ಲಿ ಮ್ಯಾಗ್ ಹಾಕಿರಿ ಅಂತೇಳಿ ಕಾಮೆಂಟ್ ಮಾಡಿದ್ರಿ. ಆ ರಾಯರ್ ಫೋಟೋ ಮ್ಯಾಗ್ ಹಾಕಿವಿ. ಅಲ್ಲಿ ತೆಗೆದು ಇಲ್ಲಿ ರಾಯರ್ ಫೋಟೋ ಮ್ಯಾಗ್ ಹಾಕಿವಿ. ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ಕಂಪ್ಯೂಟರ್ನ ಸೆಟ್ ಮಾಡಿಲ್ಲ ಗೈಸ್. ನಾನು ಕಂಪ್ಯೂಟರ್ ಸೆಟ್ ಮಾಡಬೇಕಿತ್ತು, ಬಟ್ ಅದು ಲೇಟ್ ಆಗುತ್ತೆ, ಸಿಕ್ಕಾಪಟ್ಟೆ ಲೇಟ್ ಆಗುತ್ತೆ. ಅದಕ್ಕಂತೇಳಿ ಕಂಪ್ಯೂಟರ್ ಸೆಟ್ ಮಾಡೋದಾಗಲಿಲ್ಲ. ಹಾಗೆ ಇದು ಒಂದಿಟ್ಟು ಇಲ್ಲೈತಲ್ಲ ಪೋಸ್ಟರ್, ಇಲ್ಲಿ ಬಿದ್ದ ನೋಡ್ರಿ, ಇಲ್ಲಿ ಪೋಸ್ಟರ್ಗಳು ಬಿದ್ದ ನೋಡ್ರಿ ಇದ್ರೊಳಗೆ. ಇವೆಲ್ಲ ಪೋಸ್ಟರ್ಗಳದಾವ ನೈಟಾಗಿ ಮಾಡಬೇಕು. ಶಿಸ್ತಾಗಿ ನೈಟ್ ಐತಲ್ಲ ಎಲ್ಲ ಹಿಂದೆ ಈ ಥರ ಇಲ್ಲಿ ವಿಡಿಯೋ ಮಾಡೋಕತ್ತೆ. ಹಿಂದಿಂದೆಲ್ಲ ಸ್ವಲ್ಪ ಬ್ಯಾಕ್ಗ್ರೌಂಡ್ ಸ್ವಲ್ಪ ಚೆಂದ ಬರ್ತಲ್ಲ, ಅದಕ್ಕಂತೇಳಿದ್ರೆ ಇಲ್ಲಿಂದಷ್ಟು ಮಾಡ್ಕೋಬೇಕು. ನೀವು ಮಾಡುವ ಅಂದರೆ ಊಟ ಮಾಡ್ಕೊಂಡು ಆಮೇಲೆ ಮಾಡ್ಕೊಂಡು ಈ ಥರ ತಳಿಗೆ ಅಂದ್ಕೊಂಡ್ನಿ. ಅದಕ್ಕೆ ಇದಿಷ್ಟು ಐತೆ ಇದನ್ನು ಸೆಟ್ ಮಾಡೋದಂಗೆ ಭಾಳ ಲೇಟ್ ಆಗಲ್ಲ. ನಮ್ಮ ಪಾರ್ಟ್ನರ್ ಕೂತು ಹಚ್ತಾರೆ ನಿಂತಾರ ಮಿಕ್ಕಿತ್ತು ನಮಗೆ, ಫುಲ್ಲು ಮಿಕ್ಕಿತ್ತು ನಮಗೆ. ಹೈರಾಣಾಗಿದೆ ಅದ್ರ ಸಲುವಾಗಿ. ಇದಿಷ್ಟಾಯ್ತು ಅಂತ ಮುಗಿದೈತೆ, ಕಂಪ್ಲೀಟ್ ಐತೆ ಎಲ್ಲ ಕೆಲಸ. ಇವಾಗ ಮಾಡಲ್ಲ, ಇವಾಗ ಸ್ವಲ್ಪ ಕುಂತು ಮಾಡಿ ಒಂದು ಸ್ವಲ್ಪ ಊಟಕ್ಕೆ ಏನಾದರೂ ಮಾಡ್ಬೋದು. ಸ್ಪೆಷಲ್ ಆಗಿ ಒಂದಿಷ್ಟು ಎಗ್ ಬುರ್ಜಿ ಮಾಡ್ಕೋಬೇಕನ್ನೋ ಆಸೆ ಅದ. ಅಂದ್ರೆ ಹಸುವಾಗ ಸಿಕ್ಕಾಪಟ್ಟೆ ಅಂದರೆ ಏನು ಬರೀ ತೊಗರಿಬೇಳೆ ಸಾಂಬಾರು ಅದು ತಿಂದು ಭಾಳ ಮಸಾಗಿ ಚಿಕನ್ ತಿಂದು ಭಾಳ ದಿನ ಆಯ್ತು. ಅವತ್ತು ಮೈಕಲ್ಲ ತಿಂದಿವಿ, ಮತ್ತು ತಿನ್ನೋಕ್ಕಾಗತ್ತದ. ಈಗ ನೆಕ್ಸ್ಟ್ ಟೈಮ್ ತಿಂದ್ರೆ ಚಿಕನ್ನ ನಮಗೆ ರಾಗಿ ಮುದ್ದೆ ಜೊತೆ ಬೇಕು. ನೋ ರೊಟ್ಟಿ ನೋ ಚಪಾತಿ. ರಾಗಿ ಮುದ್ದೆ ನೀ ಮಾಡಿ ಚಿಕನ್ ನನ್ಗೆ ಬರಲ್ಲ ಮಾಡಕ್ಕೆ. ಇಂಥವ್ರು ಇದ್ರೆ ನಾವೇನು ಮಾತಾಡೋದು ಹೇಳ್ರಿ. ಸ್ವಲ್ಪ ರಾಗಿ ಮುದ್ದೆ ಚಿಕನ್ ತಿನ್ಬೇಕು. ನಾನು ಅಂದ್ರೆ ಇವ್ರಿಗೆ ರಾಗಿ ಮುದ್ದೆ ಭಾಳ ಬರುತ್ತೆ. ಯೂಟ್ಯೂಬ್ ಮಾಡಿ ಯೂಟ್ಯೂಬ್ ನಾವು ಯೂಟ್ಯೂಬ್ ಮಾಡೋದು ಅಷ್ಟೇ ಕೆಲಸ ಮಾಡ್ತೇನಿಲ್ಲ. ಮನೆ ಇವಾಗ ಇದಿಷ್ಟು ಆಯಿತು. ಈಗ ಶಿಸ್ತಿಂದಿಟ್ಟು ಊಟ ಮಾಡ್ಕೊತೀವಿ. ಅಡುಗೆ ಮಾಡ್ತಾರೆ. ಒಂದಿಷ್ಟು ಎಗ್ ತೊಗೊಂಬರ್ಬೇಕು. ಎಗ್ ತೊಗೊಂಬಂದಿವಿ ಅಂದ್ರೆ ಆಮ್ಲೆಟ್ ಮಾಡಿಕೊಂಡು ತಿಂದು ಮಾಡುವ. ಮತ್ತೆ ಹೋಗಿ ಇದೆಲ್ಲ ರೆಡಿಯಾಗಿ ಹೋಗಿ ಒಂದಿಷ್ಟು ಸಂತೆ ತೊಗೊಂಬಂದೆ ನೋಡ್ರಿ. ಏನೇನೋ ಸಂತೆ ಖಾಲಿ ಆಗಿದ್ದು 2 ದಿನ ಅಂದರೆ 2 ದಿನ ಅಲ್ಲ, ಒಂದು 4-5 ದಿನ ಹೋಗಲ್ಲ. ಎಲ್ಲ ಸಂತೆ ಖಾಲಿ ಆಗ್ಬಿಡ್ತದೆ. ಟಮಾಟಿ ಉಳ್ಳಾಗಡ್ಡಿ ಇರ್ತಾವೆ, ಉಳಿದೆಲ್ಲ ವೆಜಿಟೇಬಲ್ ಖಾಲಿ ಆಗ್ತಾವೆ. ಬ್ಯಾಳೆ ತಿಂದು ಅವಾಗ ಮೊದಲು ಬ್ಯಾಳೆ ಭಾಳ ಸಿಕ್ಕಾಬಿಡ್ತಿದ್ದೆ. ಈಗ ಬ್ಯಾಳೆ ತಿನ್ನಬೇಕು ಮಾಡಿದ್ರೆ ಅದ್ರ ಸಲುವಾಗಿ ಅಷ್ಟೊಂದು ಇದಾಗಲ್ಲ. ಗೈಸ್ ಇವಾಗ ಶಿಸ್ತಂದಿಷ್ಟು ಊಟ ಮಾಡಿದೆ. ಒಂದು ಸ್ವಲ್ಪ ಎಗ್ ಬುರ್ಜಿ ಏನೋ ಮಾಡಿದ್ರು, ಚಪಾತಿ ಮಾಡಿದ್ರು, ಅದನ್ನು ಶಿಸ್ತಾಗೆ ತಿಂದ್ಬಿಟ್ಟು ಇವಾಗ ನಮ್ಮ ಪಾರ್ಟ್ನರ್ ಅವರು ನಿಮ್ಮೆಲ್ಲ ಸಂದಿ ಕಮೆಂಟ್ಗಳು ನೋಡಿ ಗಂಟು ಬಿಟ್ಬಿಟ್ರೆ ನಮ್ಗೆ. ಏನಪ್ಪ ಅಂದರೆ ಕಟಿಂಗ್ ಮಾಡಿಸ್ಕೊಂಬರು ಯಪ್ಪ ಅಂತ ಹೇಳಿಕ್ಯಾರ ಅವರು ಜನ. ನೀವು ಕಮೆಂಟ್ ಹಾಕಿ ಹಾಕ್ಲತ್ತಿರಲಿಲ್ಲ ಅದ್ರ ಸಲುವಾಗಿ ಅಂತ ಹೇಳಿದ್ರೆ
ನಾನು ಹೋಗಿ ಕಟಿಂಗ್ ಮಾಡ್ಸ್ಕೊಂಡು ಬರಬೇಕು ಶಿಸ್ತಾಗೆ. ಅಲ್ಲಿ ಆದ್ರೆ ಒಂದು ಫಿಕ್ಸ್ ಅಂಗಡಿ ಮಾಡಿದ್ವಿ. ಇವಾಗ ಇಲ್ಲಿ ಎಲ್ಲಿ ಮಾಡಿಸ್ಬೇಕು ಅನ್ನೋದು ಒಂದು ತಲೆಯಲ್ಲಿ ಅದು ನೋಡುವ ಒಂದು ರೌಂಡ್ ಹಿಂಗೆ ಹೊಡ್ಕೊಂಡು ಎಲ್ಲಿ ಸ್ವಲ್ಪ ಯಾವ್ದಾರು ಚಲೋ ಅಂಗಡಿ ಕಾಣುತ್ತಲ್ಲ ಹೋಗಿ ಮಾಡ್ಸ್ಕೊಂಬರೋಂತ. ಆ್ಯಂಡ್ ಏರ್ಸೋದ್ರಲ್ಲಿ ಸ್ವಲ್ಪ ಭಾಳ ಕಮ್ಮಿ ಮಾಡ್ಬೇಕಂತ ಅಂದ್ಕೊಂಡಿನಿ. ಆದರೆ ಎಷ್ಟು ಈ ಥರ ಇರ್ತದೆ ಸ್ವಲ್ಪ ಕಮ್ಮಿ ಮಾಡ್ಕೋಬೇಕಂತ ಅಂದ್ಕೊಂಡಿನಿ. ನೋಡುವ ಏನಾಗುತ್ತೆ ಅನ್ನೋದು. ಸ್ವಲ್ಪ ಆದಷ್ಟು ಜಾಸ್ತಿ ಕಮ್ಮಿ ಮಾಡ್ತೀನಿ. ಸಿಕ್ಕಾಪಟ್ಟೆ ಈಗ ಕೂದಲುಗಳು ಈಗ ಬ್ಯಾಸಿಗೆ ಒಂದು ಮಂತು ಸಿಕ್ಕಾಪಟ್ಟೆ ದಿಗಿ ಅಲ್ಲತ್ತ ನನಗೆ. ಹಿಂಗೆ ನೋಡ್ರಿ ಹಿಂಗೆ ಸ್ವಲ್ಪ ಗೊತ್ತಾರೆ ಹಿಂಗೆ ತಲೆ ಪಿಲಿ ಎಲ್ಲ ಕೂಡೆ ನೀರು ಕಟ್ಲಿಕ್ಕತ್ತದ. ಅದಕ್ಕೆ ಪಟಾಕ್ಸಿ ಇವಾಗ ಹೋಗಿ ಕಟ್ಟಿಂಗ್ ಮಾಡಿಸ್ಕೊಂಡು ಬರುವ ಬನ್ನಿ. ಇಲ್ಲಿ ನಮ್ಮ ಪಾರ್ಟ್ನರ್ ಅವ್ರು ಏನೋ ಊಟ ಮಾಡ್ತಾಯಿದ್ದಾರೆ, ಅದಕ್ಕೆ ಅವ್ರು ನೋಡ್ರಿ ಇಲ್ಲಿ. ಮೇಡಮ್ ಯಾವ ಥರ ಇಲ್ಲ ನಮ್ಮ ಇನ್ನೂ ಕಟ್ಟಿಂಗ? ಫುಲ್ ಸಣ್ಣ ಮಾಡ್ಸ್ಕೊಂಬ. ಫುಲ್ ಸಣ್ಣ ಆರ್ಮಿ ಆರ್ಮಿ ಥರ ಮಾಡ್ಕೊಂಬ. ಆರ್ಮಿ ಥರ ಮಾಡಿಸ್ಕೊಂಡು ನಾನು ಆರ್ಮಿಗೆ ಹೋಗ್ಲಿ ಒಂದು ಸ್ವಲ್ಪ ಚೆಂದ ಅನ್ನಿಸ್ತೀನಿ. ನೋಡುವ ಗೈಸ್ ಅಲ್ಲಿ ಹೋಗಿ ಡಿಸೈಡ್ ಮಾಡ್ತೀನಿ. ಏನು ಹೇರ್ ಸ್ಟೈಲ್ ಡಿಸೈಡ್ ಮಾಡಿಲ್ಲ, ಏನಾಗುತ್ತೆ ಅನ್ನೋದು. ಎಪ್ಸ್ಕೊ ಹೋಗೋ ಬನ್ನಿ. A few moments later. ಗೈಸ್ ಫೈನಲಿ ಶಿಸ್ತಾಗಿ ಒಂದಿಷ್ಟು ಕಟಿಂಗ್ ಮಾಡಿಸ್ಕೊಂಡಿದ್ದೀನಿ. ಹೆಂಗೆ ಕಾಣಕತ್ತದ ಅನ್ನೋದು ನಾ ಹೇಳೋಕ್ಕಿನ್ನ ನಮ್ಮ ಪಾರ್ಟ್ನರ್ ಅವರ ರಿಯಾಕ್ಷನ್ ತಗೋಬೇಕು. ನಾನು ಯಾವ ಥರ ಆಗ್ಯದ ಕಟಿಂಗ್ ಅನ್ನೋದು ಮನೆ. ಇವಾಗ ನಮ್ಮ ಪಾರ್ಟ್ನರ್ ಅವರ ರಿಯಾಕ್ಷನ್ ತೊಗೋಬೇಕು. ನಾನು ಯಾವ ಥರ ಕಾಣಕತ್ತದ ನನ್ನ ಹೇರ್ ಕಟ್ ಅನ್ನೋದು ನಿಮಗೇನೋ ತೋರ್ಸೋರಿಗೆ ನಾನು ನನಗೆ ಆ ಥರ ನಗು ಬರಕತ್ತದ. ಭಾಳ ದಿನದಂತ ನೋಡಿದ್ವಿ ಈ ಥರ ಮುಖ ನಂದು. ಎಟ್ಸಿ ಯಾವ ಥರ ರಿಯಾಕ್ಷನ್ ಕೊಡ್ತಾರೆ ಅನ್ನೋದು ನೋಡುವ. ಪಾರ್ಟ್ನರ್ ಅವರೇ ಬನ್ನಿ. ತೆಗಿ ಸ್ವಲ್ಪ ನಿಂತೋಳು. ಚಲೋ ಚಲೋ ಆಗ್ಯದ. ಫುಲ್ಲ ತೆಗ್ದ ಇಷ್ಟು ಮುಖ ಕಾಣಕತ್ತದ. ಚೆನ್ನಾಗ್ಯದ. ರಿಯಲ್ ಆಗಿ ಹೇಳ್ರಿ. ನನ್ಗೆ ಇನ್ನೂ ಸ್ವಲ್ಪ ಚಂದ ತೋರಿಸು. ಭಾಳ ಸಣ್ಣ ಅನ್ಸ್ಲಿಕ್ಕೆ ಇನ್ನೇ ಎಷ್ಟು ಫುಲ್ಲ ಇದು ಇವಾಗ ಏನು ಅನ್ಸ್ಲಕತ್ತ ನೋಡು. ಇಲ್ಲಿ ಭಾಳ ತೆಗ್ದಿದ್ದೀನ. ಇದೇ ಕಷ್ಟ ತೆಗಿಸಿದೆ. 7 ಜನ ತೆಗಿಸಿದಲ್ಲ ಭಾಳ ಇಲ್ಲ ನೋಡ್ರಿ ಈ ಥರ ಮಾನಸಿಕ ಮಾಡ್ತಾರೆ ನಮ್ಗೆ ಚಂದ ಕಟಿಂಗ್ ಮಾಡಿಸೋದು. ಸ್ವಲ್ಪ ಚಪರಿ ಸ್ಟೈಲ್ ಬಿಡು ಇಲ್ಲ ಪ್ರೊಫೆಷ್ನಲ್ ಟೈಪ್ ಯೂಟ್ಯೂಬರ್ ಟೈಪ್ ಇರೋದ್ರೊಳಗೆ ನನಗೆ ಹೇಳಿ ಕಳಿಸ್ಯಾರ. ಇವಾಗ ನೋಡಿದ್ರೆ ಈ ಥರ ಅಂತಾರೆ ಮಾನಸಿಕ ಆಗಲ್ಲ ನಮಗೆ. ಖುಷಿಲಿದ್ದೇನೋ ಹೇರ್ ಕಟ್ ಮಾಡ್ತೀನಿ. ನೋಡ್ರಿ ಗೈಸ್ ಯಾವ್ದಾದ್ರು ಕಮೆಂಟ್ ಮಾಡಿ ನೀವೇ ನಿಮ್ಗೆ ಯಾವ ಥರ ಅನ್ಸಕತ್ತದ ಕಟ್ಟಿಂಗ್ ಅನ್ನೋದು. ನನಗೆ ಕಟ್ಟಿಂಗ್ ಐಡಿಯಾ ಚೆಂದ ಅನ್ಸದ. ಇವ್ರು ನೋಡೋರು ಇಲ್ಲ ಅಂದ್ರೆ ನಿಂದು ಹಿಂಗ್ ಟಗರು ತಲೆ ನೋಡಿ ಇವಾಗ ಒಮ್ಮೆ ಕೂಗ್ಲ ಇಲ್ಲಾಂದ್ರೆ ನೋಡಿ ಕಿಶಿ ಒಂಥರ ಅನಿಸ್ಬಿಡ್ರಿ. ಇವಾಗ ಚೆಂದ ಅನ್ಸಕತ್ತದ ನನ್ಗೇನ್ರಿ ಇನ್ನೊಂದು ಇಷ್ಟು ಕೇಳಿ. ನನಗಂತೂ ಯಾಕೋ ಡೌಟ್ ಬರಾಕತ್ತದ ನಿಜ ಹೇಳ್ರಿ ಸ್ವಲ್ಪ. ಫಸ್ಟ್ ಆಫ್ ಆಲ್ ನಿಮ್ಮ ಮಾತು ಕೇಳಕ್ಕೆ ಮಾಡ್ಸೊಂಬಂದಿದ್ದು ನಾವು ಕಟಿಂಗ್ ಮಾಡ್ಸೊಂಬಂದಿದ್ದು. ನಿನ್ನ ಮಾತು ಕೇಳಿ ಈ ಥರ ಪ್ರೊಫೆಷ್ನಲ್ ಮಾಡ್ಕೊಂಬ ಫ್ಯಾನ್ಸ್. ನನಗೆ ನೀವು ಅಂದಿದ್ದು ಬೇಜಾರಾಗಕತ್ತದ. ಗೈಸ್ ಬಹಳ ದಿನದ ನಂತರ ನಿಮ್ಮೆಲ್ಲರ ಮಾತು ಮತ್ತು ನಮ್ಮ ಪಾರ್ಟ್ನರ್ ಅವರ ಮಾತು ಕೇಳ್ಕೊಂಡು ಈ ಥರ ಕಟ್ಟಿಂಗ್ ಮಾಡ್ಸ್ಕೊಂಬಂದೀನಿ. ಯಾವ ಥರ ಅನ್ಸಕತ್ತದ ನನ್ನ ಹೇರ್ ಸ್ಟೈಲ್ ಅನ್ನೋದು ಕಾಮೆಂಟ್ ಮಾಡೋದು ಮರಿಬೇಡ್ರಿ. ಸಿಕ್ಕಾಪಟ್ಟೆ ದಿನ ಆಗಿತ್ತು ಇದರ ಕಟಿಂಗ್ ಮಾಡಿಸಿ. ನಾ ಫಸ್ಟ್ ಇಯರ್ ಕಾಲೇಜ್ ಬಂದಿದ್ದಲ್ಲಿ ಈ ಥರ ಇದ್ದು ನನ್ನ ಹೇರ್ ಸ್ಟೈಲ್. ಅಂದ್ರೆ ಹಿಂದಿನೋದು ಇರಲಿಲ್ಲ, ಬಟ್ ಮ್ಯಾಗಿನೋದು ಇಷ್ಟೇ ಸಣ್ಣಿದ್ದು. ಇವಾಗ ಬರ್ತಾ ಗುಂಡಾಲ ಕೂದಲಲ್ಲ ನೋಡಿದ್ರೆ ಸೇಮ್ ಗುಂಡ ಟೈಪ್ ಮಾಡಕತ್ತಿದೆ ಹೇರ್ ಸ್ಟೈಲ. ಸೇವಿಂಗ್ ಎಲ್ಲ ಬೇರ್ಡ್ ಸೈಡ್ಸ್ ಎಲ್ಲ ಭಾಳ ಗಟ್ಟಿ ಪಾಲ್ತು ಭಾಳ ಆಗಿದ್ದು. ಅಂಡ್ ಫುಲ್ ಚಪರಿ ಸ್ಟೈಲ್ ಅನ್ನಿಸ್ತೈತದು. ಅದಕ್ಕೆ ಈ ಥರ ಸ್ವಲ್ಪ ಪ್ರೊಫೆಷ್ನಲ್ ಆಗಿರ್ಬೇಕಂತ ಹೇಳಿ ಈ ಥರ ಮಾಡ್ಸ್ಕೊಂಬಂದಿನಿ. ಫಸ್ಟ್ ಟೈಮ್ ನೀವು ನೋಡಕತ್ತೀರಿ ಅಂದರೆ ಇಷ್ಟು ದಿನ ನನಗೆ ಗುಡ್ಸಲ್ ತಳಿ ನೋಡ್ರಿ. ಈಗ ಒಮ್ಮನಿಗೆ ಬರಗಾಲ ಬಿದ್ದು ಭೂಮಿ ಆದಂಗೆ ಇರ್ಬೇಕಲ್ಲಿ. ಒಂದಿಷ್ಟು ಒಮ್ಮನಿಗೆ ಐತಲ್ಲ ಬರಗಾಲ ಬಿದ್ದು ಭೂಮಿ ಥರ ಆಗಿರ್ತದೆ ಹೇರ್ ಸ್ಟೈಲ್. ನೋಡ್ರಿ ಹೆಂಗೆ ಅನ್ಸಾಕತ್ತದ ಅನ್ನೋದು ನೀವು ಸ್ವಲ್ಪ ಕಮೆಂಟ್ ಮಾಡಿರಿ. ನಮ್ಮ ಪಾರ್ಟ್ನರ್ ಅವರು ಮಾಡ್ಕೊಂಬ ಅಂತ ಹೇಳ್ಕರೆ ನಮ್ಮ ಪಾರ್ಟ್ನರ್ ಅವರು ಮಾಡ್ಕೊಂಬ ಅಂತ ಹೇಳಿದ್ರೆ ಇವಾಗ ಉಲ್ಟಾ ಹೊಡೆದ ನಮ್ಗೆ ಅದೇ ಒಂಥರ ಅನ್ಸಿಕೆ ಅದ.
ಎಲ್ಲಿ ಉಲ್ಟಾ ಹೊಡ್ದೀನಿ ಅದೇ ನೀನು ಗುಡ್ಸಿರ್ತಲ್ಲಿ ನೋಡಿ ಒಮ್ಮೆ ಇಂಥದ್ದು ನೋಡಿ ನೀನೇ ಈ ಥರ ಮಾಡಿಸ್ಕೊಂಬಂದಿರಂತ ನಂಬಕ್ಕಾಗಲ್ಲ ನನಗೆ ಅದೇ ಅದು ಅಂದರೆ ನನ್ನ ತಲೆ ಒಂದು ತೊಂಬರಿಗೆ ಇದು ಎಲ್ಲ ಇಷ್ಟು ದಿನವೇ ಬೇರೆ ಹೀಗೆ ಬೇರೆ ಇವಾಗ ಸ್ವಲ್ಪ ಎಲ್ಲ ಲೈಫ್ ಚೇಂಜ್ ಆಗಿದೆ ಅಂದಾಗ ಎಷ್ಟೇ ಒಂದು ಏನು ಮಾಡ್ಬೇಕು ಎಷ್ಟೆಲ್ಲ ಚೇಂಜ್ ಮಾಡ್ಕೊಂಡ್ಬಂದೆ ಅಂದ್ರೆ ಹೇರ್ಸ್ ನಾನು ಭಾಳ ಸಿಕ್ಕಾಪಟ್ಟೆ ಇಷ್ಟ ನನ್ನ ಕೂಲ್ ಅಂದ್ರೆ ಗೈಸ್ ಇವಾಗ ಐತಲ್ಲ ಶಿಸ್ತಾಗಿ ಕಟಿಂಗ್ ಅಂತ ಮಾಡ್ಸ್ಕೊಂಡಿದ್ವಿ. ಇವಾಗ ನಮ್ಮ ಪಾರ್ಟ್ನರ್ ಅವರು ಒಂದಿಷ್ಟು ಮಾನಸಿಕ ಮಾಡಿದ್ರು, ನೀವು ಒಂದಿಷ್ಟು ಮಾನಸಿಕ ಮಾಡಬೇಡ್ರಿ, ಯಾವ ಥರ ಆಗ್ಯದ ಅನ್ನೋದು ಕಾಮೆಂಟ್ ಮಾಡೋದು ಮರಿಬೇಡ್ರಿ. ನೋಡ್ರಿ ನಿಮ್ಮ ಬೈ ನಾನು ಹೆಸರು ಹೇಳಿ ಮಾನಸಿಕ ಅನ್ಬೇಡಿ ಮತ್ತೆಲ್ಲರೂ ಅಕ್ಕ ಇಷ್ಟು ಚಂದ ಮಾಡ್ಕೊಂಬಂದ್ರೆ ಇಂಥದ್ದು ಮಾಡ್ಯಾರ ಅಂದ್ರೆ ಅವರು ಎಷ್ಟು ದಿನ ಕಂಟಿನ್ಯೂ ಆಗಿ ನೋಡಲ್ಲ ನನ್ನ ಹುಡ್ಸಂತಲಿ ಕೈ ಆಡ್ಸ್ಕೊಂಡು ನಿಂತ್ಕೊಂಡು ಕೂದಲು ನೋಡ್ಕೊಂಡು ಕೆಲವೊಂದು ಈಗ ಇಷ್ಟು ಸಣ್ಣ ಕಟಿಂಗ್ ನೋಡೋರ ಯಾರಿಗಾದ್ರೂ ಅನಿಸ್ತದ ಪಟಕ್ನೆ ಇವ ಹೌದಲ್ಲ ಅನಿಸ್ತದ ನಂಗಾರೆ ಭಾಳ ಸಣ್ಣ ಅನ್ಸಿದ್ದೀನಿ ಇದ್ರ ಕಟಿಂಗ್ ಅಂದ್ರೆ ಅದು ಎಷ್ಟು ಹೇರ್ ಸಿಕ್ಕಾಪಟ್ಟೆ ಕಮ್ಮಿ ಇದ್ದೋದ್ರೆ ಹಿಂಗೆ ಅನಿಸ್ತಾ. ಇನ್ನೊಂದು 2 ದಿನ ನೀವು ರೂಢಿ ಆಗುತ್ತಾ, ಇವ್ರಿಗೂ ರೂಢಿ ಆಗುತ್ತಾ. ಬನ್ನಿ ಇವಾಗ ಐತಲ್ಲ ಸ್ನಾನ ಮಾಡೋದು ನೋಡಿದಾರೆ ಇವಾಗ 9 ಗಂಟೆಗೆ ಅದ ಸ್ನಾನ ಮಾಡಲೇ 10 ಆಗಿದ್ರೆ 10 ಗಂಟೆಗೆ ಅದ ಸ್ನಾನ ಮಾಡಲೇಬೇಕಾದ ಗಂಟೆ ಇದ್ದಾರೆ. ಅದು ಕಟಿಂಗ್ ಸಿಗಲಿದ್ದು ನನಗಿಲ್ಲಿ ಅದಕ್ಕೆ ಒಂದು ರೌಂಡ್ ತಿರುಗಾಡಿ ಅದು ಒಂದು ಚಲೋ ಕಟಿಂಗ್ ಮಾಡ್ಕೊಂಡು ಮನೆ ಇವಾಗ ಫಡಾಫಡಕ್ಕೆ ಸ್ನಾನ ಮಾಡಿಬಿಟ್ಟು ಸಿಗ್ತೀನಿ ಅಂತ ನಿಮಗೆ. ಇವಾಗ ಫಡಾಫಡಂತೊಳಗೆ ಸ್ನಾನ ಮಾಡಿಬಿಟ್ಟು ಬರ್ತೀನಿ. ಸ್ನಾನ ಮಾಡಿಬಿಟ್ಟು ಬಂದು ಮುಗಿತು. ಹೇರ್ಸ್ಟೈಲ್ ನೋಡ್ರಿ, ನೀವು ಹೇರ್ಸ್ಟೈಲ್ ಆಯ್ತದೆ ಇನ್ಮೇಲಿಂದ ಹೇರ್ಸ್ಟೈಲ್ ಮಾತ್ರ ಮತ್ತೆ ವಾಪಸ್ ಬರಲ್ಲ. ಏನಿದ್ರು ಮತ್ತೆ ವಾಪಸ್ ವೆರೈಟಿ ಚೇಂಜ್ ಆಗೋದು ಹೊರತು ಆ ಹೇರ್ಸ್ಟೈಲ್ ಮತ್ತೆ ಬರಲ್ಲ. ನಮ್ಮ ಪಾರ್ಟ್ನರ್ ಹೇಳಿದಾಗ ಎಲ್ಲರೂ ಚೆಂದಾಗ್ಯದ ಕಟಿಂಗ್ ಅಂತ ಹೇಳ್ತಾರೆ, ಏನು ಮಾಡ್ತಾರೆ ಏನು ಹೇಳ್ತಾರೆ ಗೊತ್ತಿಲ್ಲ. ನೋಡೋಣ ಏನಾಗ್ತಾರೆ ಹೇಳ್ರಿ. ಹಚ್ಕೋ ಗೈಸ್ ಫಡಾಫಡಂತೇಳಿ ಇವಾಗ ಸ್ನಾನ ಮಾಡಿಬಿಟ್ಟು ಸಿಗ್ತೀನಿ ಅಂತ ನಿಮಗೆ. ಇನ್ನೂ ಊಟ ಮಾಡಿಲ್ಲ, ಊಟ ಮಾಡ್ಬೇಕು ಆಮೇಲೆ. ಅದಕ್ಕೆ ಶಿಸ್ತಿಗೆ ಸ್ನಾನ ಮಾಡ್ಕೊಂಬಂದು ಊಟ ಮಾಡುವ. ಜೈ ಹಿಂದ್. ಗೈಸ್ ನಿನ್ನೆ ಶಿಸ್ತಿಗೆ ಜಳಕ ಮಾಡ್ಕೊಂಡು ಮಲ್ಕೊಂಡ್ಬಿಟ್ಟಿದೆ. ಇವಾಗಿದ್ದೆ ನೋಡ್ರಿ, ಶಿಸ್ತು ಬಿಸಿ ಮೈ ಮೇಲೆ ಹಾಕೊಳ್ಳೋಣ ಸೀದಾ ನಿದ್ದೆ ಬಂದು ನೋಡಿದ್ರೆ ಊಟ ಮಾಡ್ಕೊಂಡು ಸೀದಾ ಮಲ್ಕೊಂಡೇ ಬಿಟ್ಟೆ. ಇಲ್ಲಿ ನೋಡ್ರಿ, ಇಲ್ಲಿನೂ ಮಾಡಿಲ್ಲ, ಇಲ್ಲಿನೂ ಮಾಡಿಲ್ಲ. ಮತ್ತು ಕಂಪ್ಯೂಟರ್ ಸೆಟ್ ಮಾಡೋದಾಗಿಲ್ಲ. ಕಟಿಂಗ್ ಮಾಡ್ಸ್ಕೊಂಬಂದು ಸೀದಾ ಮಲ್ಕೊಂಬಿಟ್ಟೆ. ನೋಡುವ, ನೀನು ನಾಳೆ ವ್ಲಾಗ್ದಾಗ ಮಾಡ್ತೇನೆ ಇಲ್ಲ ಅಂತ ಸ್ವಲ್ಪ ನೀವೇ ನೋಡಿರಿ. ಕಟಿಂಗ್ ಹೆಂಗೆ ನನಗಂತೂ ಇಷ್ಟ ಆಗ್ಯದಪ್ಪ ಈ ಸರ್ತಿ. ನನ್ನ ಮನಸ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಬಟ್ ನಮ್ಮ ಪಾರ್ಟ್ನರ್ ಅವರು ಸಣ್ಣ ಹುಡುಕನ ಕಾಣಕತ್ತೈತಿ ಹೇಳ್ತಾರೆ. ಈಗ ಪಾರ್ಟ್ನರ್ ಅವರೇ ಮಾಡ್ಕೊಂಬ ಅಂತಂದ್ರೆ ಈಗ ಐತರ ಮಾನಸಿಕ ಮಾಡ್ಕೊಳಕತ್ತಾರ ಅವರು. ಸಣ್ಣ ಹುಡುಕಣಕ ಇಲ್ಲಾಂದ್ರೆ ನಾ ಕಟ್ಟಿಂಗೇ ಮಾಡ್ಸ್ಕೊಂಡು ಬರ್ತಿಲ್ಲ. ಇನ್ನೂ ಒಂದು 2 ತಿಂಗಳು ಫುಲ್ಲಿಂಗ್ ಜುಟ್ಟ ಕಟ್ಟಿಬಿಡ್ತಿದ್ದೆ. ಇವ್ರು ಅದಲ್ಲ ಜನ ಕಾಮೆಂಟ್ ಹಾಕಕತ್ತಾರ, ಕಟಿಂಗ್ ಹಾಕೊಂಬರ್ರಿ, ಅವ್ರ ಮಾತಿಗೆ ಬೆಲೆ ಕೊಡಲ್ಲ ನೀವು ಅಂದ್ರೆ. ಅವ್ರ ಮಾತು ಕೇಳಲ್ಲ. ನಾ ಕಟಿಂಗ್ ಮಾಡ್ಕೊಂಬ ಅಂದ್ರೆ ಅವ್ರ ಮಾತಿಗೆ ಬೆಲೆ ಕೊಡಲ್ಲ. ನೀವು ಹೋಗಿ ಪಟಕ್ಕೆ ಕಟಿಂಗ್ ಮಾಡ್ಕೊಂಬರ್ತೀವಿ ತಿಕ್ಕಿದ್ರು ಕಟಿಂಗ್ ಮಾಡ್ಕೊಂಡು ಬರೋದ್ರೊಳಗೆ ಹಿಂಗೆ ಅಂದ್ರೆ ಚೆನ್ನಾಗಿದೆ. ನನಗೆ ಇಷ್ಟ ಆಗಿದೆ. ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ನೀವು ಹೆಂಗೆ ಅನಿಸ್ತು ಅನ್ನೋದು ಕಮೆಂಟ್ ಮಾಡಿರಿ. ಔಟ್ ಆಫ್ 10 ಒಳಗೆ ಎಷ್ಟು ನಂಬರ್ ಕೊಡ್ತೀರಿ ಅನ್ನೋದು ಕಮೆಂಟ್ ಮಾಡಿರಿ. ನೀವು ಔಟ್ ಆಫ್ 10 ಒಳಗೆ ಎಷ್ಟು ನಂಬರ್ ಕೊಡ್ತೀರಿ ನನ್ನ ಕಟಿಂಗಿಗೆ ಅನ್ನೋದು. ಓಕೆ ಗೈಸ್, ಇವತ್ತಿನ ವಿಡಿಯೋಲಿ ಎಂಡ್ ಮಾಡ್ತೀನಿ. ಹೋಪ್ ಎಲ್ಲರೂ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ರಿ. ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನಾಳೆ ನೋಡಿ ಸಿಗೋವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬಾಯ್. ಅಷ್ಟೇ.